ಪ್ರತಾಪ್ ಅವರಿಗೆ ಅವಮಾನಗಳ ಸರಮಾಲೆಯೇ ಸುತ್ತಿ ಹಾಕಿಕೊಂಡಿತ್ತು ಎಂದರೆ ತಪ್ಪಾಗಲಾರದು. ಪ್ರತಾಪ್ ಅವರು ಮಾಡಿದ್ದೆಲ್ಲ ನಿಜಕ್ಕೂ ಅವಮಾನಗಳಲ್ಲಿಯೇ ಮುಗಿಯುತ್ತಿತ್ತು. ಪ್ರತಾಪ್ ಅವರು ರೈತರಿಗೆ ಒಳ್ಳೆಯದನ್ನು ಮಾಡಲು ದಾವಣಗೆರೆಯ ಕೃಷಿ ಸಮ್ಮೇಳನದಲ್ಲಿ ಭಾಗವಹಿಸುತ್ತಾರೆ. ಅಲ್ಲೂ ಕೂಡ ಪ್ರತಾಪ್ ಅವರಿಗೆ ಅವಮಾನಗಳು ಎದುರಾಗುತ್ತದೆ. ಬಹಳಷ್ಟು ಜನ ಇಲ್ಲೂ ಕೂಡ ಈತ ಕಾಗೆ ಹಾರಿಸುತ್ತಿದ್ದಾನೆ ಎಂದು ಅವಹೇಳನ ಮಾಡುತ್ತಿದ್ದರು. ಪ್ರತಾಪ್ ಅವರು ಡ್ರೋನ್ ಅನ್ನು ಬಳಸಿ ಔಷಧಿ ಸಿಂಪಡಣೆ ಮಾಡೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಆಗಲೂ ಕೂಡ ಬಹಳಷ್ಟು ಜನ ಇಲ್ಲ, ಈ ವ್ಯಕ್ತಿ ಇಲ್ಲೂ ಕೂಡ ತಪ್ಪು ಮಾಡುತ್ತಿದ್ದಾನೆ, ಜನರನ್ನು ಯಾಮರಿಸುತ್ತಿದ್ದಾನೆ ಅಂತಲೇ ಹೇಳುತ್ತಿದ್ದರು. ಆದರೆ ಯಾವಾಗ ಬಿಗ್ ಬಾಸ್ ಒಳಗಡೆ ಪ್ರತಾಪ್ ಅವರು ಕಾಲಿಟ್ಟರೋ ಅಲ್ಲಿಂದ ಅವರ ಜೀವನ ಶೈಲಿ ಬದಲಾಗಿದೆ. ನಾನು ಕೂಡ ಈ ಹಿಂದೆ ಪ್ರತಾಪ್ ಅವರ ಸಾಕಷ್ಟು ಅವಹೇಳನಕಾರಿ ವಿಡಿಯೋಗಳನ್ನು ನೋಡಿದ್ದೇನೆ. ಅದೇನೇ ಇರಲಿ, ಅವ್ರು ಏನೇ ಮಾಡಿರಲಿ, ನನಗೂ ಕೂಡ ಪ್ರತಾಪ್ ಅವರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಆದರೆ ಬಹಳಷ್ಟು ಯೂಟ್ಯೂಬ್ಗಳಲ್ಲಿ ಅಥವಾ ಚಾನಲ್ಗಳಲ್ಲಿ ಬಂದಂಥ ಕಾರ್ಯಕ್ರಮಗಳನ್ನು ನೋಡಿ ನಾನು ಕೂಡ ಪ್ರತಾಪ್ ಅವರ ಬಗ್ಗೆ ಒಂದು ನಿಜಕ್ಕೂ ಯಾಕೆ ಈ ಹುಡುಗ ಈ ರೀತಿ ಮಾಡ್ತಾ ಇದ್ದಾನೆ, ಇಷ್ಟೊಂದು ಸುಳ್ಳುಗಳನ್ನು ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಾದಂಥ ಒಂದು ಭಾವನೆ ನನ್ನಲ್ಲೂ ಕೂಡ ಇದ್ದಿದ್ದು ನಿಜ. ಆದರೆ ನಾನು ಯಾವಾಗ ಬಿಗ್ ಬಾಸನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ನೋ ಅಲ್ಲಿಂದ ನನಗೆ ಪ್ರತಾಪ್ ಅವರ ಮೇಲಿನ ಅಭಿಪ್ರಾಯಗಳು ಬದಲಾಗ್ತಾ ಹೋಯಿತು. ನಾನು ಮತ್ತೆ ಅವರ ಹಳೆಯ ವಿಡಿಯೋಗಳನ್ನು ತೆಗೆದು ನೋಡಲು ಪ್ರಾರಂಭ ಮಾಡಿದೆ. ಆದರೆ ಅಲ್ಲಿ ನನಗೆ ಅನಿಸಿದ್ದು ಏನಂದರೆ, ಆ ಹುಡುಗ ಏನೂ ಮೋಸ ಮಾಡಿಲ್ಲ. ಅಲ್ಲೂ ಕೂಡ ಕೃಷಿ ಸಮ್ಮೇಳನದಲ್ಲಿ ಕೂಡ ರೈತರಿಗೆ ಉಪಯೋಗವಾಗುವಂತಹ ಒಂದಷ್ಟು ಮಾಹಿತಿಗಳನ್ನು ಆತ ಕೊಡ್ತಾ ಇದ್ದಾನೆ. ನೀವು ಕೂಲಂಕಷವಾಗಿ ಗಮನಿಸಿದರೆ ಆ ಕೃಷಿ ಸಮ್ಮೇಳನದಲ್ಲಿ ಪ್ರತಾಪ್ ಅವರು ಬಹಳಷ್ಟು ರೈತರಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಡ್ರೋನನ್ನು ಬಳಸಿ ಔಷಧಿ ಸಿಂಪಡಣೆ ಮಾಡುವಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಡ್ರೋನನ್ನು ಬಾಡಿಗೆ ನೀಡಿ ರೈತರಿಗೆ ಬಹಳಷ್ಟು ಕಡಿಮೆ ಖರ್ಚಿನಲ್ಲಿ ರೈತರ ಕೆಲಸಗಳನ್ನು ಮಾಡುವಂತಹ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಮಂಡ್ಯದ ರೈತರಿಗಷ್ಟೇ ಅಲ್ಲದೆ ಅವರು ಶಿವಮೊಗ್ಗ, ದಾವಣಗೆರೆ, ಬೇರೆಲ್ಲ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಪ್ರಯಾಣವನ್ನು ಮಾಡಿ ಅಲ್ಲಿನ ರೈತರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಲ್ಲಿನ ರೈತರಿಗೆ ಅವರು ಅನುಕೂಲಕರವಾಗಿ ಬಹಳಷ್ಟು ಉಪಯೋಗವಾಗುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ನೆರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಕೆಲವಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಇವೆಲ್ಲವುಗಳನ್ನು ಕೂಡ ಬಹಳಷ್ಟು ಜನ ಹೀಯಾಳಿಸುತ್ತಲೇ ಇದ್ದರು. ಆತ ಏನೇ ಮಾಡಿದರೂ ಅದಕ್ಕೆ ಕೊಂಕು ನುಡಿಯುತ್ತಿದ್ದರು. ಆದರೆ ಬಿಗ್ ಬಾಸ್ಗೆ ಬಂದ ನಂತರ ಪ್ರತಾಪ್ ಅವರ ಬದುಕು ಸ್ವಲ್ಪ ಬದಲಾಗಿದೆ ಅಂತಲೇ ಹೇಳಬಹುದು. ಕರ್ನಾಟಕದ ಬಹಳಷ್ಟು ಜನ ನನ್ನನ್ನು ಸೇರಿ ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ಆತ ಅಂದರೆ ಅವರು ಸುಳ್ಳೇ ಹೇಳಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆತ ಸುಳ್ಳನ್ನು ಹೇಳಿರ್ಬೋದು. ಒಂದು 17-18 ವರ್ಷದಲ್ಲಿ ಎಲ್ಲರೂ ಕೂಡ ತಪ್ಪನ್ನು ಮಾಡ್ತಾರೆ. ತಪ್ಪು ಮಾಡದೇ ಇರೋನು ಯಾರೂ ಇಲ್ಲ. ಆದರೆ ಯಾರು ತಿದ್ದಿ ನಡೀತಾರೋ ಅವನೇ ನಿಜವಾದ ಮನುಷ್ಯ ಅಲ್ವಾ. ಅವನು ಕೂಡ ತಪ್ಪನ್ನು ಮಾಡಿದ್ದಾನೆ, ಆ ತಪ್ಪನ್ನು ಒಪ್ಕೊಂಡಿದ್ದಾನೆ ಕೂಡ. ಸಾವಿರಾರು ಸಾರ್ತಿ ಕ್ಷಮೆಯನ್ನು ಕೂಡ ಕೇಳಿದ್ದಾನೆ. ಬಹುಶಃ ನೀವು ಪ್ರತಾಪ್ ಅವರು ತುಂಬ ಅಳ್ತಾ ಇರ್ತಾರೆ. ಇದಕ್ಕೆ ಹೊರಗಡೆ ತುಂಬ ಜನ ಹೇಳ್ತಾರೆ ಅವನು ಯಾವಾಗೂ ಅಳ್ತಾನೆ, ಸಿಂಪತಿ ಗಿಟ್ಸೋದಕ್ಕೆ ಹೇಳ್ತಾನೆ ಅಂತ. ಅದು ಸಿಂಪತಿ ಗಿಟ್ಸೋದಕ್ಕೆ ಅಳೋದಲ್ಲ. ಇಡೀ ಕರ್ನಾಟಕ ಒಬ್ಬ ಮನುಷ್ಯನನ್ನು ಹಿಂಜರಿಯುತ್ತೆ, ಹೀಯಾಳಿಸುತ್ತೆ, ಅಪಹಾಸ್ಯ ಮಾಡುತ್ತೆ. ಸ್ವಂತ ಊರಿಗೆ ಕೂಡ ಹೋಗೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ, ಸ್ವಂತ ತಂದೆ ತಾಯಿ ತಂಗಿಯನ್ನು ಮೀಟ್ ಮಾಡೋಕ್ಕೆ ಆಗದೆ ಇರುವಂಥ ಒಂದು ಪರಿಸ್ಥಿತಿನಲ್ಲಿದ್ದರೆ ನೀವೇನು ಮಾಡ್ತೀರಾ? ಅವನು ಬದುಕಿರೋದೇ ಹೆಚ್ಚು. ನಿಜಕ್ಕೂ ಇಷ್ಟೊಂದು ಅವಮಾನಗಳನ್ನು ಸಹಿಸಿಕೊಂಡು ಆತನೇ ಹೇಳ್ಕೊಳ್ಳೋ ಪ್ರಕಾರ ಅಲ್ಲಿ ಬಹಳಷ್ಟು ಮಂದಿ ನಿನ್ನ ಮಗನಿಗೆ ವಿಷ ಹಾಕಿ ಸಾಯಿಸ್ಬಿಡು ಅಂತ ಹೇಳೋ ಅಂಥ ಪರಿಸ್ಥಿತಿನಲ್ಲಿ ಆ ಹುಡುಗ ಬದುಕಿದಾನಲ್ಲ, ಅದಕ್ಕೆ ನಿಜಕ್ಕೂ ನಾವು ಮೆಚ್ಚಬೇಕು. ಅಂದರೆ ಅವನೊಳಗೆ ಎಲ್ಲೋ ಒಂದು ಕಡೆ ನಾನು ಸಾಧಿಸಬೇಕು ಅನ್ನೋ ಛಲದಿಂದ ಬಂದಲ್ವಾ. ಅವನು ಮೊದಲನೇ ದಿನ ಬಿಗ್ ಬಾಸ್ಗೆ ಬಂದು ಅಲ್ಲಿ ಒಳಗಡೆ ಹೋಗೋದಕ್ಕೆ ವೋಟಿಂಗ್ ಪರ್ಸಂಟೇಜ್ ಬೇಕಿರುತ್ತೆ. ಆಗ ಆತನಿಗೆ ಬರೋದು ಕೇವಲ 48% ವೋಟ್ಗಳು ಮಾತ್ರ. ಆಗ ಪಾಪ ಅವನು ಒಂದು ಮೂಲೆಯಲ್ಲಿ ಕೂತಿರ್ತಾನೆ. ಆಗ ಅವನ ಮುಖವನ್ನು ನೋಡಿದ್ರೆ ಇಲ್ಲಿಗೆ ನನ್ನ ಬಿಗ್ ಬಾಸ್ ಪ್ರಯಾಣ ಮುಗೀತು ಅಂತ ಅನಿಸತ್ತೆ. ನಾನೇನೋ ಸಾಧಿಸ್ಬೇಕು ಅಂತ ಬಂದಿದ್ದೆ, ಅದಾಗಲ್ಲ ಅನಿಸತ್ತೆ. ಇದನ್ನು ನೋಡಿ ಮತ್ತಷ್ಟು ಜನ ಟ್ರೋಲ್ ಮಾಡ್ತಾರೆ ಅನ್ನೋದು ಅವನ ಮನಸ್ಸಲ್ಲಿ ಓಡ್ತಾ ಇದ್ದಿರುತ್ತೆ. ಈಗ ನಾನು ಇಲ್ಲಿಂದನೇ ಹೊರಗಡೆ ಹೋದರೆ ಏನೆಲ್ಲ ಟ್ರೋಲ್ ಮಾಡ್ತಾರೆ ಅನ್ನೋದು ಅವನ ತಲೆನಲ್ಲಿ ಓಡ್ತಾ ಇರುತ್ತೆ. ಅವ್ನು ಏನೇ ಮಾಡಿದ್ರು ಇದಕ್ಕೇನು ಟ್ರೋಲ್ ಮಾಡ್ತಾರೆ, ಇದಕ್ಕೆ ಇನ್ನೇನಾಗತ್ತೆ, ಮತ್ತೆಷ್ಟು ಅವಮಾನಗಳನ್ನು ನಾನು ಅನುಭವಿಸ್ಬೇಕಲ್ಲ ಅನ್ನೋದು ಅವನ ತಲೆನಲ್ಲಿ ಓಡ್ತಾನೆ ಇರುತ್ತೆ. ಆ ಎಲ್ಲ ನೋವುಗಳು ಬಹುಶಃ ಬಿಗ್ ಬಾಸ್ ಮನೆ ಒಳಗೆ ಅಳುವಾಗಿ ಪರಿಣಮಿಸಿದೆ. ಒಂದು 3 ವರ್ಷ ಸ್ವಂತ ತಂದೆ ತಾಯಿಗಳನ್ನು ನಂಬರನ್ನು ಬ್ಲಾಕ್ ಮಾಡೋದಿದೆಯಲ್ಲ, ಅಂದರೆ ಮಾತಾಡದೇ ಇರೋದು ಬೇರೆ, ಸ್ವಂತ ತಂದೆ ತಾಯಿ ಎಲ್ಲಿ ಏನು ಹೇಳ್ಬಿಡ್ತಾರೋ ಅಂತ ಅವ್ರ ನಂಬರನ್ನು ಕೂಡ ಬ್ಲಾಕ್ ಮಾಡಿ ಇಡೋದಿದೆಯಲ್ಲ, ಆ ಪರಿಸ್ಥಿತಿ ಬಹುಶಃ ಯಾವ ಮಗನಿಗೂ ಬರಬಾರ್ದು ಅಂತಲೇ ಅಂದ್ಕೊಳ್ತೀನಿ. ಅಂಥದ್ದೊಂದು ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಿದ ಪ್ರತಾಪ್ ಅವರು
ಅಲ್ಲಿ ಅಳೋದು ಸಹಜನೇ. ಯಾರಿಗೇ ಆದರೂ ಅಳು ಬರುತ್ತೆ. ಇಲ್ಲಿ ಅಳೋದಕ್ಕೆ ಹೆಣ್ಣು, ಗಂಡು ಅನ್ನೋ ಭೇದ ಭಾವ ಏನಿಲ್ಲ. ತುಂಬ ಜನ ಅವರು ಹೆಣ್ಣು ಮಗು ಅಂತ ಅಳ್ತಾರೆ ಅಂತ ಹೇಳ್ತಾರೆ. ಅವನಿಗೆ ಆಗಿರುವಷ್ಟು ನೋವು ಬಹಳಷ್ಟು ನೋವುಗಳನ್ನು ಅನುಭವಿಸಿದ್ದಾನೆ ಆ ಹುಡುಗ ಈ ಚಿಕ್ಕ ವಯಸ್ಸಿನಲ್ಲಿ. ಅದೆಲ್ಲವೂ ಬಿಗ್ ಬಾಸ್ ಒಳಗೆ ಅವನಿಗೆ ಅಳುವಾಗಿ ಬಂದಿದ್ದರಲ್ಲಿ ತಪ್ಪೇ ಇಲ್ಲ. ಬಹುಶಃ ಅವರ ಅಳು ಬಿಗ್ ಬಾಸ್‌ನಲ್ಲೇ ಮುಗಿಲಿ. ಬಿಗ್ ಬಾಸ್‌ನಿಂದ ಹೊರಗಡೆ ಬಂದ ನಂತರ ಅವರಿಗೆ ಮತ್ತೊಂದು ವಸಂತ ಕಾಲ ಪ್ರಾರಂಭ ಆಗಲಿ. ಅವರು ಕೂಡ ಎಲ್ಲ ಮನುಷ್ಯರಂತೆ ಬದುಕಲಿ. ಅವರ ಬಾಳು ಹಸನಾಗಲಿ ಅನ್ನೋದೇ ಬಹಳಷ್ಟು ಸಹೃದಯ ಕನ್ನಡಿಗರ ಆಸೆಯಾಗಿದೆ. ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡದೇ ಇರೋರೇ ಇಲ್ಲ. ಎಷ್ಟೋ ರಾಜಕಾರಣಿಗಳು ಸಾಕಷ್ಟು ಹಗರಣಗಳನ್ನು ಮಾಡಿರ್ತಾರೆ. ಹಗರಣಗಳಿಂದ ಮತ್ತೆ ಮುಕ್ತರಾಗಿ ಹೊರಗೆ ಬರ್ತಾರೆ. ಸಮಜಾಯಿಷಿಯನ್ನು ನೀಡ್ತಾರೆ. ಅವರನ್ನೆಲ್ಲ ಕ್ಷಮಿಸಿ ವೋಟ್ ಹಾಕಿ ಮತ್ತೆ ಮಂತ್ರಿಗಳನ್ನಾಗಿ ಮಾಡುವ ಕನ್ನಡಿಗರು ಯಾಕೆ ಪ್ರತಾಪ್ ಅವರನ್ನು ಕ್ಷಮಿಸ್ತಾ ಇಲ್ಲ? ಮತ್ತೆ ಮತ್ತೆ ಪ್ರತಾಪ್ ಅವರನ್ನು ಹೀಯಾಳಿಸ್ತಾರೆ. ಪ್ರತಾಪ್ ಅವರನ್ನು ಅವ್ರು ಏನೇ ಮಾಡಿದ್ರು ಈಗಲೂ ಕೂಡ ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲೂ ಕೂಡ ತುಂಬ ಜನ ಅವನು ಇಲ್ಲೂ ಕಾಗೆ ಹಾರಿಸ್ತಾ ಇದ್ದಾನೆ. ಬಿಗ್ ಬಾಸ್‌ನಲ್ಲಿ ನಿಮ್ಮನ್ನು ಯಾಮಾರಿಸ್ತಾ ಇದ್ದಾನೆ. ಇಡೀ ಕರ್ನಾಟಕವನ್ನು ಯಾಮಾರಿಸಿದವನಿಗೆ ನಿಮ್ಮನ್ನು ಯಾಮಾರಿಸೋದು ಎಷ್ಟು ಅವನು ಏನು ಯಾಮಾರಿಸ್ದ? ಏನೇನಾದರೂ ಕೋಟ್ಯಾಂತರ ರೂಪಾಯಿಗಳನ್ನು ಕೊಳ್ಳೆ ಹೊಡೆದಿಲ್ಲ ಅಥವಾ ಒಂದಷ್ಟು ಸುಳ್ಳುಗಳನ್ನು ಹೇಳ್ದ. ಆದರೆ ಅವನೊಂದಿಷ್ಟು ಮೋಟಿವೇಶನ್ ಮಾತುಗಳನ್ನು ಕೂಡ ಆಡಿದ್ದಾನೆ. ಆದರೆ ಅವನು ಸುಳ್ಳು ಹೇಳ್ದ ನಿಜ. ಅವನೊಂದು ನಾನು ವಿಜ್ಞಾನಿ ಅಂತ ಹೇಳಿದ ಕೂಡಲೇ ಅದನ್ನು ನಂಬಿದ್ರಲ್ಲ ನೀವೆಷ್ಟು ಮುಟ್ಟಾಳರು. ಒಬ್ಬ ವಿಜ್ಞಾನಿ ಅಂತ ಹೇಳಿದ ಕೂಡಲೇ ಅವನು ಏನು ಮಾಡಿದ್ದಾನೆ, ಏನು ಸಾಧನೆ ಮಾಡಿದ್ದಾನೆ, ಯಾಕೆ ಮಾಡ್ದ, ಏನು ಮಾಡ್ದ ಅನ್ನೋದನ್ನು ಕೇಳದೆ ಅವನನ್ನು ಮೆರೆಸಿದ್ದು ನಮ್ಮ ತಪ್ಪು ಕೂಡ ಅಲ್ವಾ? ಒಬ್ಬ ವ್ಯಕ್ತಿ ತನಗೆ ತಾನೇ ಸಾಧನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ ಮಾತ್ರಕ್ಕೆ ಯಾವುದೇ ದಾಖಲೆಗಳನ್ನು ಪರಿಶೀಲನೆ ಮಾಡದೆ, ಯಾವುದೇ ಒಂದು ದಾಖಲೆಗಳನ್ನು ಕೂಡ ನೋಡದೆ, ಅದಕ್ಕೆ ಎವಿಡೆನ್ಸನ್ನು ಕೇಳದೆ ಅವನನ್ನು ಮೆರೆಸಿದ್ದು ನಮ್ಮ ತಪ್ಪು ಕೂಡನೇ ಅಲ್ವಾ? ಅದು ನಮ್ಮ ತಪ್ಪು. ನಾವು ಮಾಡಿದ ತಪ್ಪಿಂದ ನಾವು ಎಲ್ಲೋ ಒಂದು ಕಡೆ ಆ ಹುಡುಗನನ್ನು ಹೊಗಳ್ತಾನೇ ಹೋಗ್ತೀವಿ, ಅಟ್ಟಕ್ಕೇರಿಸ್ತಾನೇ ಹೋಗ್ತೀವಿ. ಆಗ ಆ ಹುಡುಗ ಆ ಚಿಕ್ಕ ವಯಸ್ಸಿನಲ್ಲಿ ಒಂದಷ್ಟು ಸುಳ್ಳುಗಳನ್ನು ಹೆಚ್ಚಿಗೆನೇ ಹೇಳಿರ್ಬೋದು. ಒಂದಷ್ಟು ಅಧಿಕವಾಗಿ ಮಾತಾಡಿರ್ಬೋದು. ಇಲ್ಲ ಅಂತ ಏನಿಲ್ಲ. ಸೊ ಅದೆಲ್ಲವನ್ನ ಕ್ಷಮಿಸಿ ಬಹುಶಃ ಆ ಹುಡುಗನಿಗೂ ಕೂಡ ಒಂದು ಉತ್ತಮ ಬಾಳನ್ನು ಕಲ್ಪಿಸಿಕೊಡಬೇಕು. ಅದಕ್ಕೆ ಸಹೃದಯ ಕನ್ನಡಿಗರ ಸಪೋರ್ಟ್ ಕೂಡ ಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.